ಮುಂದಿನ ಪದ್ಧತಿ ಶೃಂಗಾರ ಪದ್ಧತಿ. ಜಗನ್ಮಾತಾ ಪಿತೃಗಳ ಶೃಂಗಾರವನ್ನ ವರ್ಣಿಸುವುದೇ ಶೃಂಗಾರ ಪದ್ಧತಿ. ಈ ಪದ್ಧತಿಯಲ್ಲಿ ಪ್ರಭು ಶ್ರೀರಂಗನಾಥನ ಶೃಂಗಾರ ಚೇಷ್ಟೆಗಳನ್ನು ಉಂಟು ಮಾಡುವುದೇ ಅವನ ಪಾದುಕೆ ಅಂತಾರೆ. ಶ್ರೀರಂಗನಾಥನ ಪರಮ ಪಾವನವಾದ ಪ್ರಥಮ ಕಟಾಕ್ಷವನ್ನ ಪಡೆಯುವ ಇಚ್ಛೆಯಿಂದ ಪಾದುಕಾದೇವಿ ರಂಗನಾಥನ ಪಾದಕಮಲಗಳ ಬಳಿ ಇದ್ದಾಳಂತೆ. ಆಳ್ವಾರುಗಳು ತಮ್ಮನ್ನ ಒಬ್ಬ ಹೆಣ್ಣಾಗಿ ಭಾವಿಸಿ ಭಗವಂತನನ್ನ ಪುರುಷನನ್ನಾಗಿ ಅನುಭವಿಸಿ ಪಾಶುರಗಳನ್ನ ರಚಿಸಿದ್ದಾರೆ. ಒಬ್ಬ ಹೆಣ್ಣು ತನ್ನ ಪ್ರಿಯನಿಗೆ ತೋರುವ ಒಲವನ್ನ ಆಳ್ವಾರರುಗಳು ಭಗವಂತನಿಗೆ ತೋರಿದ್ದಾರೆ. 10ನೇ ಪದ್ಧತಿಯಾದ ಶೃಂಗಾರ ಪದ್ಧತಿಯಲ್ಲಿ 10 ಶ್ಲೋಕಗಳಿವೆ. ಮೊದಲನೇ ಶ್ಲೋಕದಲ್ಲಿ ಪಾದುಕೆಯನ್ನ ಸೇವಿಸುತ್ತೇನೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಶೌರೇ ಶೃಂಗಾರ ಚೇಷ್ಟಾನಾಂ ಪ್ರಸೂತಿಂ ಪಾದುಕಾಂ ಭಜೆ ಯಾಮೇಶ ಭುಂಕ್ತೆ ಶುದ್ಧಾಂತಾತ್ ಪೂರ್ವಂ ಪಶ್ಚಾದಪಿ ಪ್ರಭುಃ. ಶೌರೇಹೇ ಭಗವಂತನ ಶೃಂಗಾರ ರಸದಿಂದ ಉಂಟಾದ ಚೇಷ್ಟಾನಾಂ ವ್ಯಾಪಾರಗಳಿಗೆ ಪ್ರಸೂತಿಂ ಕಾರಣವಾಗಿರುವ ಪಾದುಕಾಂ ಪಾದುಕೆಯನ್ನ ಭಜೆ ಸೇವಿಸುತ್ತೇನೆ. ಯಾಂ ಯಾವ ಪಾದುಕೆಯನ್ನ ಏಷಃ ಪ್ರಭು ಆ ಸ್ವಾಮಿಯಾದ ಭಗವಂತನು ಶುದ್ಧಾಂತಾತ್ ಪೂರ್ವಂ ಅಂತಃಪುರಕ್ಕೆ ಹೋಗುವುದಕ್ಕೆ ಮುಂಚೆಯೂ ಪಶ್ಚಾದಪಿ ನಂತರವೂ ಭುಂಕ್ತೆ ಅನುಭವಿಸುತ್ತಾನೆಯೋ. ಯಾವ ಪಾದುಕೆಯನ್ನ ಶ್ರೀರಂಗರಾಜನು ಅಂತಃಪುರಕ್ಕೆ ಹೋಗುವಾಗಲೂ ಬರುವಾಗಲೂ ಧರಿಸಿಕೊಂಡಿರುತ್ತಾನೆ, ಆ ಪಾದುಕೆಯಿಂದ ನಾಯಕ ನಾಯಕಿಯರ ಸುಖವನ್ನ ಭಗವಂತ ಅನುಭವಿಸುತ್ತಾನೆ. ಅವನಲ್ಲಿ ಶೃಂಗಾರ ಚೇಷ್ಟೆಗಳಿಗೆ ಕಾರಣವಾಗಿರುವ ಪಾದುಕೆಯನ್ನ ನಾನು ಸೇವಿಸುತ್ತೇನೆ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.